ಹಾಯ್ ಫ್ರೆಂಡ್ಸ್, ಇದು ಕೊಡಿಂಬಾಲ ದಾಸರಗುಡ್ಡೆ ಕಡಬ ಪಟ್ಟಣ ಪಂಚಾಯತಿಗೆ ಸೇರುವಂತದ್ದು. ಇದು ಕೊಪ್ಪ ವಾರ್ಡಿಗೆ ಸೇರ್ತದೆ. ನೋಡಿ, ಇದೊಂದು ನನ್ನ ತಂಗಿ ಇವಳು. ನೋಡಿ, ಇವಳು ಇದು ಅಂಗವಿಕಲ. ನೋಡಿ, ಅವರಿಗೆ ನೋಡಿ ಒಂದು ಬಾತ್ರೂಮಿನ ಸರಿಗಟ್ಟಿ ವ್ಯವಸ್ಥೆ ಇಲ್ಲ. ನೋಡಿ, ಪಂಚಾಯತಿ ಯಾವ್ದೋ ಒಂದು ಗೂಡು ತರ ಮಾಡಿದ್ದಾರೆ ಇಲ್ಲಿ. ನೋಡಿ, ಈ ಹೆಂಗಸಿಗೆ ಸಹ ಹುಷಾರಿಲ್ಲ. ಈ ಬಡವರಿಗೆ ಇಷ್ಟು ಕಷ್ಟ ಯಾಕೆ ಕೊಡ್ತಾರೆ ಅಂತ ಗೊತ್ತಿಲ್ಲ. ಇವರು ಈ ಏರಿಯಾದ ಕೌನ್ಸಿಲರ್ ಅವರು ವೋಟ್ ಆಗಿ ಎಲ್ಲ ಬರ್ತಾರೆ, ವೋಟ್ ಹಾಕ್ತಾರೆ. ಇವರಿಗೆ ಗವರ್ಮೆಂಟ್ ಅಲ್ಲಿ ಎಂತೆಲ್ಲ ಸವಲತ್ತು ಸಿಗ್ತದೆ ಈ ಬಡವರಿಗೆ ಅಂತೆಲ್ಲ, ಅದನ್ನು ಏನಾದ್ರೆ ಒಂದು ಇದು ಮಾಡಬಹುದಲ್ಲ. ನಿಮ್ಗೆ ಅಷ್ಟು ಗೊತ್ತಾಗುದಿಲ್ಲ ಎಷ್ಟು ಬಡವರಿದ್ದಾರೆ ಪಾಪ ಇವರು. ಅದಲ್ಲದ ಅಂಗವಿಕಲರವರು, ಗೊತ್ತಾಯ್ತಾ? ಅವು ಇಂದು ಪೀಡಿತ, ಓ ಪೀಡಿತಮ್ಮ, ಎಂಡಸಲ್ಫಾನ್ ಪೀಡಿತ ಇದು ಹುಡುಗಿ ಅವಳು. ನೋಡಿ, ಇಷ್ಟೆಲ್ಲ ಕಷ್ಟದಲ್ಲಿ ಇರುವಾಗ ಒಂದು ಚೂರಾದ್ರೆ ನಿಮಗೆ ಕಣಿಕರ ಇಲ್ವಾ? ಒಂದು ನೋಡಿ, ಇದು ನೋಡಿ, ಇದು ಟಾಯ್ಲೆಟ್ ನೋಡಿ. ಇದು ಅಂಗವಿಕಲ ಹುಡುಗಿ ಅಲ್ಲಿಂದ ಇಲ್ಲಿ ತನಕ ಬರೋದು. ನೋಡಿ, ಸ್ನಾನ ಮಾಡೋದು ಎಲ್ಲಿ? ಅದೊಂದು ಹೆಣ್ಣು ಹುಡುಗಿ. ಅದು ಅಷ್ಟು ಸಹ ಗೊತ್ತಾಗುದಿಲ್ಲ ನಿಮಗೆ. ಸ್ನಾನ ಮಾಡಬೇಕಾದ್ರೆ ರಾತ್ರಿ ಹೊತ್ತು ಕಾಯ್ಬೇಕು ಅವರು. ಇದು ಕಡಬ ತಾಲೂಕು, ಇದು ಪಟ್ಟಣ ಪಂಚಾಯತಿ ಅವಸ್ಥೆ. ಇದು ಒಂದು ಕೌನ್ಸಿಲರ್ ನ ಅವಸ್ಥೆ, ಈ ಏರಿಯಾದ ಕೌನ್ಸಿಲರ್. ಇದು ಕೊಪ್ಪ ವಾರ್ಡಿಗೆ ಸೇರ್ತದೆ. ದಯವಿಟ್ಟು ನೀವು ನಾಳೆ ಬಂದು ಇವರಿಗೆ ಒಂದು ಸೂಕ್ತ ಕ್ರಮ ಕೈಗೊಳ್ಬೇಕು. ಗವರ್ಮೆಂಟ್ ಇಂದ ಏನು ಸವಲತ್ತು ಸಿಗ್ತದೆ ಅದು ಮಾಡಿಕೊಡ್ಬೇಕು. ಇದು ಬಡವರ ಹಕ್ಕು, ಇದು ಗೊತ್ತಾಯ್ತಾ? ನೀವು ಖಾಲಿ ಓಟು ಮಾಡಿ ಓಟು ತಗೊಂಡು ಹೋಗುದಲ್ಲ. ನಿಮ್ಮ ರೆಸ್ಪಾನ್ಸಿಬಿಲಿಟಿ. ಯಾರು ಬಡವರಿದ್ದಾರೆ ಅವರಿಗೆ ಎಂತ ಗವರ್ಮೆಂಟ್ ಲೆಕ್ಕದಲ್ಲಿ ಏನು ಸವಲತ್ತು ಉಂಟು ಅದನ್ನು ಮಾಡುವ ಕೆಪಾಸಿಟಿ ನಿಮಗೆ ಬೇಕು. ಇದು ನೋಡುದು, ಆ ಹುಡುಗಿಯನ್ನು ಎತ್ತಿಕೊಂಡು ಬಂದು ಇಲ್ಲಿ ಟಾಯ್ಲೆಟ್ಗೆ ಹೋಗ್ಬೇಕು, ಬಾತ್ರೂಮಿಗೆ ಹೋಗ್ಬೇಕು. ಆ ಹುಡುಗಿ ಎಲ್ಲಿ ಸ್ನಾನ ಮಾಡುದು? ಈ 8 ಲಕ್ಷ ರೂಪಾಯಿ ಕೊಟ್ಟು ಈ ಟಾಯ್ಲೆಟ್ ಮಾಡಿದ್ದಾರೆ ನೋಡಿ ಇವರು. ಇಲ್ಲಿ ಈ ಮನೆಯವರಿಗೆ ಯಾರಿಗೆ ಉಪಯೋಗ ಇಲ್ಲ, ಗೊತ್ತಾಯ್ತಾ? ಸುಮ್ಮನೆ 8 ಲಕ್ಷ ರೂಪಾಯಿ ಖರ್ಚು ಮಾಡಿ ಇಷ್ಟು ದೊಡ್ಡ ಟಾಯ್ಲೆಟ್ ಮಾಡಿ ಹೋಗಿದ್ದಾರೆ. ನೋಡಿ, ಇಲ್ಲಿ ಮನೆಯವರಿಗೆ, ಎಲ್ಲ ಮನೆಯವರಿಗೆ ಒಂದೊಂದು ಟಾಯ್ಲೆಟ್ ನ ವ್ಯವಸ್ಥೆ ಅವರ ಕೈಯಿಂದಲೇ ಅವರು ಮಾಡಿದ್ದಾರೆ. ಗವರ್ಮೆಂಟ್ ಲೆಕ್ಕದಿಂದ ಒಬ್ಬೊಬ್ಬರಿಗೆ ಶೌಚಾಲಯ ಇಲ್ಲ ಅಂತ ಹೇಳಿ ಅವರಿಗೆ ಗವರ್ಮೆಂಟ್ ಲೆಕ್ಕದಲ್ಲಿ ಮಾಡಿಕೊಡ್ಬೇಕು. ಅದ ನಿಕ್ಲ ಕೈ ಹಿಡ್ದೆ ಪಾಡ್ದು ನೋಡಿ, ಇವರ ಕೈಯಿಂದಲೇ ಇವರ ಹಣ ಹಾಕಿ ಟಾಯ್ಲೆಟ್ ಮಾಡಿದ್ರು. ನೋಡಿ, 8 ಲಕ್ಷ ರೂಪಾಯಿನ ಕಡಬದಲ್ಲಿ ಸಾರ್ವಜನಿಕರ ಅಷ್ಟು ದೊಡ್ಡ ಪೇಟೆಯಲ್ಲಿ ಟಾಯ್ಲೆಟ್ ನ ಸರಿಗಟ್ಟಿನ ವ್ಯವಸ್ಥೆ. ಇಲ್ಲಿ ನೋಡಿ, ಟಾಯ್ಲೆಟ್ ಎಷ್ಟು ಚಂದ ಮಾಡಿದ್ದಾರೆ ನೋಡಿ. ನೋಡಿ, ಒಂದೊಂದು ಟಾಯ್ಲೆಟ್ ನೋಡಿ ಎಷ್ಟು ಚಂದ ಉಂಟು ನೋಡಿ. ಈ 8 ಲಕ್ಷ ರೂಪಾಯಿ ಖರ್ಚು ಮಾಡಿ ನೋಡಿ. ಇಲ್ಲಿ 2 ಟಾಯ್ಲೆಟ್ ನೋಡಿ. ಈ ಕಾಡಲ್ಲಿ ಯಾರಿಗೆ ನೋಡಿ, ಇಲ್ಲಿ 2 ಟಾಯ್ಲೆಟ್ ಉಂಟು ನೋಡಿ. ಸ್ವಂತ ಮನೆಯಲ್ಲಿ ಟಾಯ್ಲೆಟ್ ಮಾಡುದು ಬಿಟ್ಟು ಇಲ್ಲಿ ಹೊರಗೆ ಒಂದು ಜಾಗೆಯಲ್ಲಿ ಒಂದು 5 ಟಾಯ್ಲೆಟ್ ಮಾಡಿದ್ರೆ ಎಲ್ಲ ಮನೆಯವರು ಬರ್ಲಿಕ್ಕೆ